ಎಲ್ಲರಿಗೂ ಅನುಗ್ರಹ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾವು ಬಟಾಣಿ ಆಲೂಗಡ್ಡೆ ಕಸಿ ಮಾಡುವ ವಿಧಾನವನ್ನು ನೋಡೋಣ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲಿಗೆ ಒಂದು ದೊಡ್ಡ ಆಲೂಗಡ್ಡೆ, ಒಂದು ನೀರುಳ್ಳಿ, ನೆನೆಸಿಟ್ಟ ಬಟಾಣಿ, ಚಿಕ್ಕ ಹೂಕೋಸು, 2 ಟೊಮೆಟೊ, ಒಂದು ಕ್ಯಾರೆಟ್, ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಡಬೇಕು. ನೆನೆಸಿಟ್ಟ ಬಟಾಣಿ ಮತ್ತು ಕಟ್ ಮಾಡಿದ ತರಕಾರಿಗಳನ್ನು ಒಂದು ವಿಸಿಲ್ ಹಾಕಿ ಬೇಯಿಸಬೇಕು. ನಂತರ 2 ಸ್ಪೂನ್ ಜೀರಿಗೆ, ಕೊತ್ತಂಬರಿ 1 ಮುಷ್ಟಿ, 1 ಪಲಾವ್ ಎಲೆ, 2 ಏಲಕ್ಕಿ, 1 ಚಕ್ಕೆ, 2 ಎಸಳು ಬೆಳ್ಳುಳ್ಳಿ, ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿ, ಸ್ವಲ್ಪ ಮೆಂತೆ, 3 ಎಸಳು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ, 5 ಗಿಡ್ಡ ಮೆಣಸು, 5 ಉದ್ದ ಮೆಣಸು, 1 ಗಡಿಯಷ್ಟು ತೆಂಗಿನ ತುರಿ, ಸಣ್ಣ ಕೊಚ್ಚಿಟ್ಟ ನೀರುಳ್ಳಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡಿ. ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡಿ. ಅದಕ್ಕೆ 1 ಸ್ಪೂನ್ ಅರಶಿನ, ತೆಗೆದಿಟ್ಟ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ, ಹುಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿದ ಪದಾರ್ಥಗಳು ತಣ್ಣಗಾದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಒಂದು ವಿಸಿಲ್ ಆದ ನಂತರ ಕುಕ್ಕರ್ನ ಮುಚ್ಚಳವನ್ನು ತೆಗೆಯಬೇಕು. ನೋಡಿ, ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಒಗ್ಗರಣೆಯನ್ನು ಮಾಡಲು ಮೊದಲು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೆ ಜಜ್ಜಿ ಇಟ್ಟ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಬೇವಿನ ಸೊಪ್ಪು, ಇಂಗು, ರುಬ್ಬಿ ಇಟ್ಟ ಮಸಾಲ, ಹಾಗೂ ಬೇಯಿಸಿ ಇಟ್ಟ ತರಕಾರಿಯನ್ನು ಹಾಕಿ ಕುದಿಸಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಬಟಾಣಿ ಆಲೂಗಡ್ಡೆ ಕಸಿ ರೆಡಿ. ಇಂತಹ ಹಲವಾರು ರೆಸಿಪಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.